ಫ್ರೆಂಡ್ಸ್, ನಮಗೆ ಜೀವನದಲ್ಲಿ 3 ವಿಧದ ಜನರು ನೋಡಲು ಸಿಗುತ್ತಾರೆ. ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್ ಮತ್ತು ಬ್ಯಾಟ್ಮ್ಯಾನ್ ರೀತಿಯ ಜನರು. ನಾನು ಇಂದು ಮಾತನಾಡಲು ಹೋಗುತ್ತಿರುವುದು ಈ ಸೂಪರ್ ಹೀರೋಗಳ ಬಗ್ಗೆ ಅಲ್ಲ. ಸಾಮಾನ್ಯ ಜನರಿಗೆ ಸಿಗುವ ಈ ಸೂಪರ್ ಹೀರೋಗಳ ಶಕ್ತಿ ಅಂದರೆ ಯಶಸ್ಸಿನ ಬಗ್ಗೆ. ಮಾನವರ ಜೀವನದಲ್ಲಿ ಯಶಸ್ಸಿನ ದಾರಿಗಳು ಒಂದೇ ರೀತಿಯಾಗಿರುವುದಿಲ್ಲ. ಒಬ್ಬ ವ್ಯಕ್ತಿ ಹುಟ್ಟಿನಿಂದಲೇ ಎಲ್ಲ ಅವಕಾಶಗಳನ್ನು ಪಡೆಯಬಹುದು. ಇನ್ನೊಬ್ಬ ವ್ಯಕ್ತಿ ಮಧ್ಯದಲ್ಲಿ ತನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಿಸುವ ಶಕ್ತಿ ಪಡೆಯಬಹುದು. ಮತ್ತೊಬ್ಬ ಎಲ್ಲವನ್ನೂ ಕಷ್ಟದಿಂದಲೇ ಗಳಿಸಬೇಕಾಗಬಹುದು. ಈ 3 ರೀತಿಯ ಜೀವನವನ್ನು ನಾವು ಸೂಪರ್ ಹೀರೋಗಳಾದ ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್ ಮತ್ತು ಬ್ಯಾಟ್ಮ್ಯಾನ್ ಕಥೆಯ ಮೂಲಕ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಪ್ರತಿಯೊಬ್ಬ ಮಾನವನ ಜೀವನದಲ್ಲೂ ಈ 3ರಲ್ಲಿ ಒಬ್ಬ ಸೂಪರ್ ಹೀರೋ ಇದ್ದೇ ಇರುತ್ತಾನೆ. ಈ ವಿಡಿಯೋ ಪೂರ್ತಿ ನೋಡಿ ನೀವು ಯಾವ ಗುಂಪಿಗೆ ಸೇರಿದ ಸೂಪರ್ ಹೀರೋ ಎಂದು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನು ಮೊದಲ ರೀತಿಯ ಜನರು, ನಾವು ಸೂಪರ್ ಮ್ಯಾನ್ ರೀತಿಯ ಜನರು ಎಂದು ಹೇಳಬಹುದು. ಸೂಪರ್ ಮ್ಯಾನ್ ಕತೆ ನಿಮಗೆಲ್ಲರಿಗೂ ಗೊತ್ತು ಎಂದು ನಾನು ಭಾವಿಸುತ್ತೇನೆ. ಅವನು ಸಾಮಾನ್ಯ ಮನುಷ್ಯನಲ್ಲ. ಅವನು ಹುಟ್ಟಿನಿಂದಲೇ ಅಸಾಮಾನ್ಯ ಶಕ್ತಿಗಳನ್ನು ಹೊಂದಿದ್ದವನು. ಅವನಿಗೆ ಅಪಾರ ಶಕ್ತಿ, ವೇಗ, ಹಾರುವ ಸಾಮರ್ಥ್ಯ, ಬಲವಾದ ದೇಹಬಲ ಎಲ್ಲವೂ ಸಹಜವಾಗಿಯೇ ಸಿಕ್ಕಿರುತ್ತದೆ. ಅವನು ಶಕ್ತಿಯನ್ನು ಪಡೆಯಲು ಕಷ್ಟಪಡಬೇಕಾಗಿರಲಿಲ್ಲ. ಸಮಾಜದಲ್ಲೂ ನಮಗೆ ಇದೇ ರೀತಿಯ ಜನರು ಕಾಣಲು ಸಿಗುತ್ತಾರೆ. ಕೆಲವರು ಜೀವನದಲ್ಲಿ ಹುಟ್ಟಿನಿಂದಲೇ ಉತ್ತಮ ಸ್ಥಿತಿಯಲ್ಲಿರುತ್ತಾರೆ. ಉದಾಹರಣೆಗೆ, ಶ್ರೀಮಂತ ಕುಟುಂಬದಲ್ಲಿ ಜನಿಸಿದವರು, ಉತ್ತಮ ಶಿಕ್ಷಣ ಅವಕಾಶ ಪಡೆದವರು, ಪ್ರಭಾವಶಾಲಿ ಕುಟುಂಬದ ಬೆಂಬಲ ಇರುವವರು, ಆರ್ಥಿಕ ಭದ್ರತೆ ಇರುವವರು. ಇಂಥವರು ಜೀವನದ ಆರಂಭದಲ್ಲೇ ಮುಂಚಿತ ಸ್ಥಾನದಲ್ಲಿ ಇರುತ್ತಾರೆ. ಅವರಿಗೆ ಉತ್ತಮ ಶಾಲೆ, ಉತ್ತಮ ಕಾಲೇಜು, ಉತ್ತಮ ಸಂಪರ್ಕಗಳು, ಹಣಕಾಸಿನ ಬೆಂಬಲ ಎಲ್ಲವೂ ಲಭ್ಯವಿರುತ್ತದೆ. ಇಂಥವರಿಗೆ ಜೀವನ ಸುಲಭವೇ? ಫ್ರೆಂಡ್ಸ್, ಸೂಪರ್ ಮ್ಯಾನ್ ಫಿಲಮ್ ಅನ್ನು ನೀವೆಲ್ಲ ನೋಡಿರುತ್ತೀರಾ ಎಂದು ನಾನು ಭಾವಿಸುತ್ತೇನೆ. ಅವನಿಗೆ ಅಷ್ಟೆಲ್ಲ ಶಕ್ತಿಗಳಿದ್ದರೂ ಅಷ್ಟೇ ಬಲಿಷ್ಠವಾದ ವಿಲನ್ ಆ ಮೂವಿಯಲ್ಲೂ ಇದ್ದಾರೆ. ಅದೇ ರೀತಿ ಜೀವನದಲ್ಲೂ ಕೂಡ. ಹೌದು, ಇವರಿಗೆ ಆರಂಭದಲ್ಲಿ ಕೆಲವು ಅನುಕೂಲತೆಗಳು ಇರುತ್ತವೆ, ಆದರೆ ಅದರಿಂದ ಜೀವನ ಸಂಪೂರ್ಣ ಸುಲಭವಾಗುತ್ತದೆ ಎನ್ನಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಅವರ ಮೇಲೆ ಹೆಚ್ಚು ನಿರೀಕ್ಷೆಗಳಿರುತ್ತವೆ. ತಪ್ಪು ಮಾಡಿದರೆ ಹೆಚ್ಚು ಟೀಕೆ ಬರುತ್ತದೆ. ಅವರ ಸಾಧನೆಯನ್ನು ಕೆಲವರು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಕೆಲವರು ಹೇಳುತ್ತಾರೆ, ಅವನಿಗೆ ಎಲ್ಲವೂ ಸಿಕ್ಕಿದೆ, ಅವನು ಸಾಧಿಸುವುದು ಸಹಜ ಎಂದು. ಈ ಕಾರಣದಿಂದ ಕೆಲವೊಮ್ಮೆ ಅವರು ತಮ್ಮನ್ನು ಸಾಬೀತುಪಡಿಸಲು ಇನ್ನಷ್ಟು ಒತ್ತಡವನ್ನು ಅನುಭವಿಸಬೇಕಾಗುತ್ತದೆ. ಅದು ಏನೇ ಇರಲಿ, ಅವರಿಗೆ ಚಿಕ್ಕಂದಿನಿಂದಲೇ ಒಂದು ಸ್ಟ್ರಾಂಗ್ ಬೇಸ್ಮೆಂಟ್ ಸಿಕ್ಕಿರುತ್ತದೆ. ಅವರು ಆ ಅವಕಾಶವನ್ನು ಜವಾಬ್ದಾರಿಯಿಂದ ಬೆಳೆಸಬೇಕು. ಹುಟ್ಟಿನಿಂದಲೇ ಅವಕಾಶ ಸಿಕ್ಕಿದವರು ಸಮಾಜಕ್ಕೆ ಸಹಾಯ ಮಾಡಬೇಕು. ತಮ್ಮ ಶಕ್ತಿಯನ್ನು ಉತ್ತಮ ಕೆಲಸಗಳಿಗೆ ಬಳಸಬೇಕು. ಇತರರಿಗೆ ಮಾರ್ಗದರ್ಶನ ನೀಡಬೇಕು. ಇಲ್ಲವಾದರೆ ಅವರಿಗೆ ಸಿಕ್ಕ ಆ ಸ್ಥಾನ ವ್ಯರ್ಥವಾಗುತ್ತದೆ. ಸೂಪರ್ ಮ್ಯಾನ್ ರೀತಿಯವರಿಗೆ ಜೀವನ ಒಂದು ಮಟ್ಟದಲ್ಲಿ ಉತ್ತಮವಾಗಿರುತ್ತದೆ. ಅವರು ಯಾವುದನ್ನು ಪಡೆಯಲು ತುಂಬಾ ಕಷ್ಟಪಡಬೇಕಾಗಿರುವುದಿಲ್ಲ. ಇದು ಸೂಪರ್ ಮ್ಯಾನ್ ರೀತಿಯವರ ಕಥೆಯಾದರೆ, ಮುಂದಿನದು ಸ್ಪೈಡರ್ ಮ್ಯಾನ್ ರೀತಿಯವರದ್ದು. ಸ್ಪೈಡರ್ ಮ್ಯಾನ್ ಚಿತ್ರದ ಕಥೆಯಲ್ಲಿ ಪೀಟರ್ ಪಾರ್ಕರ್ ಸಾಮಾನ್ಯ ಹುಡುಗ. ಅವನಿಗೆ ಆರಂಭದಲ್ಲಿ ವಿಶೇಷ ಶಕ್ತಿಗಳು ಇರಲಿಲ್ಲ. ಅವನು ಓದುತ್ತಿದ್ದ ವಿದ್ಯಾರ್ಥಿ, ಸಾಮಾನ್ಯ ಜೀವನ ನಡೆಸುತ್ತಿದ್ದ ವ್ಯಕ್ತಿ. ಆದರೆ ಒಂದು ದಿನ ಸ್ಪೈಡರ್ ಕಚ್ಚಿದ ನಂತರ ಅವನ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ. ಅವನು ಅಸಾಮಾನ್ಯ ಶಕ್ತಿ ಪಡೆಯುತ್ತಾನೆ. ಕೆಲವರ ಜೀವನದಲ್ಲೂ ಕೂಡ ಇದೇ ಆಗುತ್ತದೆ. ಜೀವನದ ಆರಂಭದಲ್ಲಿ ಅವರು ಸಾಮಾನ್ಯ ವ್ಯಕ್ತಿಗಳಾಗಿರುತ್ತಾರೆ. ಆದರೆ ಒಂದು ಘಟನೆ ಅಥವಾ ಒಂದು ಪರಿಸ್ಥಿತಿ ಅವರ ಜೀವನವನ್ನೇ ಬದಲಿಸುತ್ತದೆ. ಉದಾಹರಣೆಗೆ, ಒಂದು ಅವಕಾಶ, ಒಂದು ಗುರಿ, ಒಂದು ಗುರು, ಒಂದು ವಿಫಲತೆ, ಒಂದು ದೊಡ್ಡ ಸಮಸ್ಯೆ ಅಥವಾ ಒಂದು ಪ್ರೇರಣೆ. ಇವುಗಳಲ್ಲಿ ಯಾವುದಾದರೂ ಒಂದು ಘಟನೆ ಅವರ ಒಳಗೆ ಅಡಗಿರುವ ಅಪಾರ ಶಕ್ತಿಯನ್ನು ಎಚ್ಚರಿಸುತ್ತದೆ. ಆ ಶಕ್ತಿ ಅವರನ್ನು ಯಶಸ್ಸಿನ ಕಡೆ ನಡೆಸುತ್ತಾ ಹೋಗುತ್ತದೆ. ಉದಾಹರಣೆಗೆ, ಕೆಲ ವಿದ್ಯಾರ್ಥಿಗಳು ಶಾಲೆಗಳಲ್ಲಿ ಸಾಮಾನ್ಯ ಅಂಕ ಗಳಿಸುವ ವಿದ್ಯಾರ್ಥಿಗಳಾಗಿರುತ್ತಾರೆ. ಆದರೆ ನಂತರ ಅವರು ಕಾಲೇಜು ಅಥವಾ ಉನ್ನತ ಶಿಕ್ಷಣದಲ್ಲಿ ತಮ್ಮ ಪ್ರತಿಭೆಯನ್ನು ಕಂಡುಕೊಳ್ಳುತ್ತಾರೆ. ಕೆಲವರು ಉದ್ಯೋಗದಲ್ಲಿ ವರ್ಷಗಳ ಕಾಲ ಸಾಮಾನ್ಯರಂತ ಇರುತ್ತಾರೆ. ಆದರೆ ಒಂದು ಹೊಸ ಐಡಿಯಾ, ಒಂದು ಸಣ್ಣ ಸ್ಟಾರ್ಟ್ಅಪ್ ಅಥವಾ ಒಂದು ದೊಡ್ಡ ಅವಕಾಶ ಅವರ ಜೀವನವನ್ನೇ ಸಂಪೂರ್ಣವಾಗಿ ಬದಲಿಸುತ್ತದೆ. ಫ್ರೆಂಡ್ಸ್, ಸ್ಪೈಡರ್ ಮ್ಯಾನ್ ಕಥೆಯಲ್ಲಿ ಒಂದು ಪ್ರಸಿದ್ಧ ಮಾತು ಇದೆ. ಅದು ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ. ಅಂದರೆ ದೊಡ್ಡ ಶಕ್ತಿ ಬಂದರೆ ಅದರ ಜೊತೆ ದೊಡ್ಡ ಜವಾಬ್ದಾರಿಯೂ ಬರುತ್ತದೆ ಎಂದು. ಸಾಮಾನ್ಯರ ಜೀವನದಲ್ಲಿ ಯಶಸ್ಸು ಬಂದಾಗ ವಿನಯ ಇರಬೇಕು,
ಜವಾಬ್ದಾರಿ ಇರಬೇಕು, ಇತರರಿಗೆ ಸಹಾಯ ಮಾಡಬೇಕು. ಇಲ್ಲದಿದ್ದರೆ ಆ ಯಶಸ್ಸು ಶಾಶ್ವತವಾಗಿರುವುದಿಲ್ಲ. ಸ್ಪೈಡರ್ ಮ್ಯಾನ್ ಚಿತ್ರದಲ್ಲೂ ನಾವು ಕಲಿಯುವುದು ಅದನ್ನೇ. ಫ್ರೆಂಡ್ಸ್, ಇನ್ನು ಮೂರನೇ ರೀತಿಯ ಜನರು, ಅದು ಬ್ಯಾಟ್ಮ್ಯಾನ್ ರೀತಿಯವರು. ಬ್ಯಾಟ್ಮ್ಯಾನ್ ಕಥೆಯಲ್ಲಿ ಬ್ರೂಸ್ ವೇನ್ಗೆ ಯಾವುದೇ ರೀತಿಯ ಅತೀಂದ್ರಿಯ ಶಕ್ತಿ ಇರುವುದಿಲ್ಲ. ಅವನಿಗೆ ಹಾರಲು ಸಾಧ್ಯವಿಲ್ಲ. ಅವನಿಗೆ ಸ್ಪೈಡರ್ ಮ್ಯಾನ್ನಂತೆ ಶಕ್ತಿಗಳೂ ಇಲ್ಲ. ಆದರೆ ಅವನು ಏನು ಮಾಡುತ್ತಾನೆ ಗೊತ್ತಾ? ಅವನು ಕಠಿಣ ತರಬೇತಿ ಪಡೆಯುತ್ತಾನೆ, ತನ್ನ ಬುದ್ಧಿಯನ್ನು ಬಳಸುತ್ತಾನೆ, ತನ್ನ ಭಯವನ್ನು ಎದುರಿಸುತ್ತಾನೆ, ತನ್ನನ್ನು ತಾನೇ ರೂಪಿಸಿಕೊಳ್ಳುತ್ತಾನೆ. ಬ್ಯಾಟ್ಮ್ಯಾನ್ ಚಿತ್ರದಲ್ಲಿ ಬ್ರೂಸ್ ಬಾಲ್ಯದಲ್ಲಿಯೇ ತನ್ನ ತಂದೆ ತಾಯಿಯನ್ನು ಕಳೆದುಕೊಳ್ಳುತ್ತಾನೆ. ಅದು ಅವನ ಜೀವನದ ಅತಿ ದೊಡ್ಡ ದುಃಖ. ಆ ದುಃಖವನ್ನು ಅವನು ಶಕ್ತಿಯಾಗಿ ಪರಿವರ್ತಿಸುತ್ತಾನೆ. ಅವನು ತೀರ್ಮಾನಿಸುತ್ತಾನೆ, ನಾನು ನ್ಯಾಯಕ್ಕಾಗಿ ಹೋರಾಡಬೇಕು ಎಂದು. ಇದೇ ಕಾರಣಕ್ಕೆ ತನ್ನ ಭಯವನ್ನೇ ಎದುರಿಸಿ ನಿಲ್ಲುತ್ತಾನೆ. ಇನ್ನು ಸಮಾಜದಲ್ಲೂ ಬ್ಯಾಟ್ಮ್ಯಾನ್ ರೀತಿಯ ಜನರು ನಮಗೆ ಬಹಳಷ್ಟು ಕಾಣಸಿಗುತ್ತಾರೆ. ಜೀವನದಲ್ಲಿ ಇದೇ ರೀತಿಯ ಪರಿಸ್ಥಿತಿಯನ್ನು ಎದುರಿಸುತ್ತಿರುತ್ತಾರೆ. ಅವರಿಗೆ ಹಣದ ಕೊರತೆ, ಅವಕಾಶ ಕೊರತೆ, ಬೆಂಬಲದ ಕೊರತೆ, ಅನೇಕ ವಿಫಲತೆಗಳು ಇರುತ್ತವೆ. ಆದರೆ ಬ್ಯಾಟ್ಮ್ಯಾನ್ ರೀತಿಯ ಜನರು ಸೋತೆ ಎಂದು ಒಪ್ಪಿಕೊಳ್ಳುವುದಿಲ್ಲ. ಅವರು ದಿನದಿಂದ ದಿನಕ್ಕೆ ಕಲಿಯುತ್ತಾರೆ, ಪ್ರಯತ್ನಿಸುತ್ತಾರೆ, ಬೆಳೆಯುತ್ತಾರೆ. ತಮ್ಮ ಜೀವನದಲ್ಲಿ ಇರುವುದು ಅಥವಾ ಗಳಿಸಿದ್ದನ್ನೆಲ್ಲ ತುಂಬಾ ಕಷ್ಟಪಟ್ಟು ಸ್ವಂತ ಶ್ರಮದಿಂದ ಗಳಿಸಿರುತ್ತಾರೆ. ಬ್ಯಾಟ್ಮ್ಯಾನ್ ರೀತಿಯ ಜನರು ಯಶಸ್ಸನ್ನು ಪಡೆದಾಗ ಅವರ ಕತೆ ತುಂಬಾ ಪ್ರೇರಣಾದಾಯಕವಾಗಿರುತ್ತದೆ. ಏಕೆಂದರೆ ಅವರು ಎಲ್ಲವನ್ನೂ ಸ್ವಂತ ನಿರ್ಮಿಸಿಕೊಂಡಿರುತ್ತಾರೆ. ಅವರಿಗೆ ಮಾತ್ರ ಗೊತ್ತಿರುತ್ತದೆ ಕಷ್ಟದ ಮೌಲ್ಯ, ಸಮಯದ ಮೌಲ್ಯ, ಶ್ರಮದ ಮೌಲ್ಯ. ಈ ಕಾರಣಗಳಿಂದ ಅವರ ಯಶಸ್ಸು ತುಂಬಾ ಗಟ್ಟಿಯಾಗಿರುತ್ತದೆ. ಫ್ರೆಂಡ್ಸ್, ನಿಜವಾಗಿ ನೋಡಿದರೆ ಜೀವನದಲ್ಲಿ ಈ ಮೂರು ರೀತಿಯ ಮಾದರಿಗಳೂ ಇವೆ. ಕೆಲವರು ಸೂಪರ್ ಮ್ಯಾನ್ ಮಾದರಿಯಲ್ಲಿ ಹುಟ್ಟಿನಿಂದಲೇ ಶಕ್ತಿಶಾಲಿ, ಯಶಸ್ಸಿನ ಪರಿಸ್ಥಿತಿಯಲ್ಲಿ ಇರುತ್ತಾರೆ. ಕೆಲವರು ಸ್ಪೈಡರ್ ಮ್ಯಾನ್ ಮಾದರಿಯವರು ಸದ್ಯದಲ್ಲಿ ತಮ್ಮ ಶಕ್ತಿ ಅಥವಾ ಯಶಸ್ಸನ್ನು ಕಂಡುಕೊಳ್ಳುತ್ತಾರೆ. ಇನ್ನೂ ಕೆಲವರು ಬ್ಯಾಟ್ಮ್ಯಾನ್ ಮಾದರಿಯವರು ಎಲ್ಲವನ್ನೂ ಕಷ್ಟದಿಂದಲೇ ನಿರ್ಮಿಸುತ್ತಾರೆ. ಫ್ರೆಂಡ್ಸ್, ಇಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್ ಯಾವುದು ಗೊತ್ತಾ? ನೀವು ಈ ಮೂವರಲ್ಲಿ ಯಾವ ರೀತಿಯ ವ್ಯಕ್ತಿ ಎಂದು. ನೀವು ಸೂಪರ್ ಮ್ಯಾನ್ ರೀತಿಯ ವ್ಯಕ್ತಿಯಾಗಿರಬಹುದು, ಸ್ಪೈಡರ್ ಮ್ಯಾನ್ ರೀತಿಯ ವ್ಯಕ್ತಿ ಕೂಡ ಆಗಿರಬಹುದು, ಅಥವಾ ಬ್ಯಾಟ್ಮ್ಯಾನ್ ರೀತಿಯ ವ್ಯಕ್ತಿ ಆಗಿರಬಹುದು. ಆದರೆ ನಿಜವಾದ ಪ್ರಶ್ನೆ ಅದಲ್ಲ. ನಿಜವಾದ ಪ್ರಶ್ನೆ, ನೀವು ನಿಮ್ಮ ಜೀವನವನ್ನು ಹೇಗೆ ಬಳಸುತ್ತಿದ್ದೀರಿ ಎಂದು. ಯಶಸ್ಸು ಎಂದರೆ ಕೇವಲ ಹಣ, ಹುದ್ದೆ, ಖ್ಯಾತಿ ಇವುಗಳು ಮಾತ್ರ ಅಲ್ಲ. ಯಶಸ್ಸು ಎಂದರೆ ನಿಮ್ಮ ಸಾಮರ್ಥ್ಯವನ್ನು ಬಳಸುವುದು, ನಿಮ್ಮ ಕನಸನ್ನು ಸಾಧಿಸುವುದು, ಇತರರಿಗೆ ಸಹಾಯ ಮಾಡುವುದು. ಫ್ರೆಂಡ್ಸ್, ನೀವು ಜೀವನದಲ್ಲಿ ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್, ಬ್ಯಾಟ್ಮ್ಯಾನ್ ಈ ಮೂವರಲ್ಲಿ ಯಾವ ರೀತಿಯವರೇ ಆಗಿರಲಿ, ಪ್ರತಿ ವ್ಯಕ್ತಿಗೂ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡುವ ಅವಕಾಶ ಇದ್ದೇ ಇರುತ್ತದೆ. ಏಕೆಂದರೆ ಕೊನೆಗೆ ಯಶಸ್ಸನ್ನು ನಿರ್ಧರಿಸುವುದು ನಮ್ಮ ಪರಿಸ್ಥಿತಿ ಅಲ್ಲ, ನಮ್ಮ ಮನಸ್ಸು. ನಿಮ್ಮ ಜೀವನದ ಆರಂಭದಲ್ಲಿಯೇ ಎಲ್ಲ ಅವಕಾಶಗಳು ಸಿಕ್ಕರೆ ಸೂಪರ್ ಮ್ಯಾನ್ ಆಗಿ ಆ ಜವಾಬ್ದಾರಿಯನ್ನು ಬಳಸಿ. ಅವಕಾಶ ಮಧ್ಯದಲ್ಲಿ ಬಂದರೆ ಸ್ಪೈಡರ್ ಮ್ಯಾನ್ ಆಗಿ ಅದನ್ನು ಸ್ವೀಕರಿಸಿ. ಯಾವುದೂ ಇಲ್ಲದಿದ್ದರೆ ಬ್ಯಾಟ್ಮ್ಯಾನ್ ಆಗಿ ನಿಮ್ಮ ಜೀವನವನ್ನು ನೀವೇ ನಿರ್ಮಿಸಿಕೊಳ್ಳಿ. ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿ ನೀವು ಯಾವ ಹೀರೋ ಎಂದು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಮತ್ತೊಂದು ಮಾಹಿತಿ ತುಂಬಿದ ವಿಡಿಯೋದ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.